ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪಾಜಿ ಅವರ ಆತ್ಮೀಯರೇ. ನಮ್ಮ ಜಾತ್ಯತೀತ ಜನತಾದಳ ವಿಶೇಷವಾಗಿ ಇವತ್ತು BJPಯೊಂದಿಗೆ ಕೂಡ್ಕೊಂಡು ಕೆಲಸ ಮಾಡೋದ್ರಿಂದ ಸಹಜವಾಗಿ ಕೆಲವೊಮ್ಮೆ ಸಮಸ್ಯೆಗಳು ಬರ್ತಾವೆ. ಮತ್ತು ಮೇಲಾಗೆ ಮತ್ತು ಇವತ್ತು ವಿಶೇಷವಾಗಿ JDS ಹೊರಗಿನವ್ರು ಯಾರೂ ಇಲ್ಲ, ಎಲ್ಲ ಕುಟುಂಬದವರು ಇದ್ದಾರೆ. ಅಲ್ಲೊಬ್ಬರು ನಮಗೆ ವಾಸ್ತೆ ಲೀಡರ್ಗಳಿರ್ಬೋದು. ಆದರೆ ಇದು ಎಲ್ಲಿವರೆಗೆ ಎಷ್ಟರವರೆಗೂ ಸಹಜವಾಗಿ ಯಾರಿಗಾದ್ರೂ ಕುತೂಹಲ ಪ್ರಶ್ನೆ ಹುಟ್ಟು ಸಹಜ. HD ಕುಮಾರಸ್ವಾಮಿಗಳಿಗೆ ಆರೋಗ್ಯ ಅಷ್ಟಕ್ಕಷ್ಟ, ಜೊತೆಗೆ ನಿಖಿಲ್ ಅವರು ಸಣ್ಣವರು, ಪ್ರಜ್ವಲ್ ರೇವಣ್ಣಂತೂ ಇಡೀ ರಾಜ್ಯ ತುಂಬ ಹೆಸರು ಗಳಿಸ್ಕೊಂಡು ಇವತ್ತು ಮೂರು ಗುಂಪಾಗಿದ್ದನ್ನು ನಾವು ನೋಡಿದ್ದೀವಿ. ಇನ್ನು ಉಳಿದವ್ರು ಯಾರು ಗಟ್ಟಿಮುಟ್ಟಾಗಿ ಓಡಾಡೋರು ಅಂದ್ರೆ ಒಬ್ಬರ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಈ ಪಕ್ಷವನ್ನು ನಿಲ್ಲಿಸುವಂಥದ್ದು ಮತ್ತು ಕಟ್ಟಬೇಕಾಗಿದೆ ಈಗ ಪಕ್ಷ. ಯಾಕಂದ್ರೆ ಇವತ್ತೆಲ್ಲ ಸಾಕಷ್ಟು ಪ್ರಚಾರ ಪ್ರಸಾರ ನಡೆಸಿದಾರೆ ಎಲ್ಲ ಕಡೆನೂ. ಆದ್ರೆ ಇದು ಎಲ್ಲಿವರೆಗೆ ಅನ್ನುವಂಥದ್ದು, ಯಾಕಂದ್ರೆ ಒಂದು ಕುಟುಂಬದ ಮೇಲೆ ಇತ್ತಂಥದ್ದು ಆ ಕುಟುಂಬದ ಪ್ರಮುಖ ನಾಯಕರು ಇರುವವರೆಗೇನು ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಇದೆಲ್ಲ ಪಕ್ಷಗಳು ಅನ್ವಯಿಸುವಂಥದ್ದು. ಇವತ್ತು ತೃಣಮೂಲದಲ್ಲಿ ಆದರೂ ಆಗಿರ್ಬೋದು, ಇನ್ನೊಂದರಲ್ಲಿ ಆಗಿರ್ಬೋದು. ನಮ್ಮ ಪವಾರ್ ಅವರ ಅಜಿತ್ ಪವಾರ್ ಅಂತ ಮೊನ್ನೆ ಹೋಗಿಬಿಟ್ರು, ಅವರು ಏನೋ ಬಿಸ್ನೆಸ್ ನಡೆಸ್ಕೊಂಡಿರ್ಬೋದು, ಬಟ್ ಆ ಹಿಂದಿಂದ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಕ್ಕೆ ಶರದ್ ಪವಾರ್ ಅವರು ಇವರ ಒನ್ ಮ್ಯಾನ್ ಶೋ ಇದ್ದಂಗೆ ಇದ್ದವರು. ಇವ್ರ ನಂತರದಲ್ಲಿ ಯಾರು ಸುಳೆ ಅವರು ಇದ್ದಾರಿಗಳಂತಲ್ಲ. ಆದರೆ ಇದು ಎಷ್ಟು ವರ್ಷಗಳವರೆಗೆ ಎಷ್ಟು ಕಾಲದವರೆಗೆ ಮುಂದುವರೆದಿತ್ತು ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಆ ದಿಶೆಯಲ್ಲಿ ಪ್ರಶ್ನೆಗಳಿದ್ದಾಗ ಸಹಜವಾಗಿ ಪ್ರಶ್ನೆ ಮಾಡಿದಾಗ ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು BJP ಜೊತೆ ಬೈತ್ರಿ ಅಷ್ಟೇ, ಸಿದ್ಧಾಂತದಲ್ಲಿ ಯಾವುದೇ ರಾಜಿ ಇಲ್ಲ, ಅವರು ತಮ್ಮನ್ನು ತಾವು ಕ್ಲಿಯರೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ನಾವು BJP ಜೊತೆಗೆ ಮರ್ಜ್ ಆಗೋದಿಲ್ಲಪ್ಪ, ಅದಿಲ್ಲ. ನಮ್ಮ HD ದೇವೇಗೌಡರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಹೊರಟಿದ್ದೀವಿ. ಮತ್ತು ನಮ್ಮದು ಜಾತ್ಯತೀತನ, ನಮಗೆಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಎಲ್ಲರೂ ಸಮಾನರಾಗಿ ನಾವು ಸ್ವೀಕಾರ ಮಾಡ್ತಾ ಬಂದಿದ್ದೀವಿ. ಯಾರ ಬಗ್ಗೆ ಪೂರ್ವಾಗ್ರಪೀಡಿತ ನಮ್ಮಲ್ಲಿ ಇಲ್ಲ. ಜಾತ್ಯತೀತ ಜನತಾದಳ ಎಂಬುದು ಹೆಸರೇ ಪಕ್ಷದ ಹೆಸರಿನಲ್ಲೇ ಇದೆ. ನಮ್ಮ ಸಿದ್ಧಾಂತ ಮತ್ತು ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸರ್ವ ಜನಾಂಗದ ಶಾಂತಿ ತೋಟದ ಬಗ್ಗೆ ನಮ್ಮ HD ಕುಮಾರಸ್ವಾಮಿ ಅವರಿಗೆ ನಂಬಿಕೆ ಇದೆ. ನಾವೆಲ್ಲರೂ ಒಂದಪ್ಪ ಉಳ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ಇದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ಅಂದ್ರೆ ಒಟ್ಟಾರೆಯಾಗಿ ನಮ್ದು ಇನ್ನೂ ಜೀವಂತಿಗೆ ಅದ, ಜಾತ್ಯತೀತಾಗಿ ಉಳಿದ ಅನ್ನೋಂಥ ಮಾತು ಮಾಡಿದರು. ಆದರೆ ಇದು ಎಲ್ಲಿವರೆಗೆ ಅನ್ನೋದು ಮಾತ್ರ ಇನ್ನೂ ಮುಂದಿನ ದಿನದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಟ್ ಇದು ಅಂದ್ಕೊಂಡಷ್ಟು ಸುಲಭವಾಗಿ ಮುಂದುವರ್ಸ್ಕೊಂಡು ಹೋಗ್ತದನ ಅನ್ನುವಂಥದ್ದು. ಬಟ್ ಇವತ್ತು ತಾತ ಅಪ್ಪ ಮಗ ಕುಡ್ಕೊಂಡು ಜಬರ್ದಸ್ತಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಒಂದು ಸ್ಟೇಟ್ದಲ್ಲೇ ಒಂದು ಪ್ರಬಲವಾದಂತಹ ಒಂದು ಪಕ್ಷ ಬೆಳೆಸಬೇಕು ಅನ್ನೋದು ಅವರ ತಹಸರಿಕೆ. ಆದರೆ ಈಗ ಏನಾಗಿದೆಪ್ಪ ಅಂತಂದರೆ ಈ ಪಾರ್ಟಿಯಲ್ಲೇ ಎಲ್ಲ ಕುಟುಂಬ ಸದಸ್ಯರಿರೋದರಿಂದ ಅದು ದೇವೇಗೌಡರು ಇರೋವರೆಗೆ ಇದು ಒಂದು ಅಸ್ತಿತ್ವ ಪಡಿತಾ ಹೋಗ್ಬೋದು. ಅದರ ನಂತರ ಏನು ಅಂತೇಳಿ, ಯಾಕಂದರೆ ಈಗಾಗಲೇ ನಮ್ಮ ಪ್ರಜ್ವಲರಿಂದಾಗಿ ರೇವಣ್ಣ ಅವರು ಸಹಿತ ರಾಜಕೀಯ ಮುರುಗುಂಪು ಆಗ್ತಾ ಇದ್ದಾರೆ. ಮೊದಲಿನಷ್ಟು ಆಸಕ್ತಿ ಉಳಿದಿಲ್ಲ ಅವರಿಗಾದರೂ. ಇನ್ನು ಅದೇ ಕಾಲಕ್ಕೆ ನಿಖಿಲ್ ಕುಮಾರಸ್ವಾಮಿಗಳು ಇಲ್ಲಿವರೆಗೆ ನಿಂತಂಥ 3 ಒಂದು ಸ್ಪರ್ಧೆಗಳಲ್ಲಿ MLA ಸ್ಪರ್ಧೆಗಳು ಸೋತಿದ್ದು ನಾವು ನೋಡಿದ್ದೀವಿ. ಜನ ಎಷ್ಟು ಮಟ್ಟಿಗೆ ಅವ್ರನ್ನ ಒಪ್ತಾರ ಅನ್ನುವಂಥದ್ದು ಒಂದು. ಇನ್ನು ಕುಮಾರಸ್ವಾಮಿಗಳು ಅದ ಪಾಪ ಆರೋಗ್ಯದ ಬಗ್ಗೆ ಒಂದಿಷ್ಟೇನೋ ಪ್ರಶ್ನೆಗಳಿದ್ದ, ಅದೇನೂ ಇರಲಿ. ಆದರೂ ಅವ್ರು ಕಟ್ಟಬೇಕನ್ನೋ ಹಂಬಲ ಮಾತ್ರ, ಅದನ್ನು ಬೆಳೆಸಬೇಕನ್ನೋ ಹಂಬಲ ಮಾತ್ರ ಮೆಚ್ಚಬೇಕಾಗ್ಯದ. ಯಾಕಂದರೆ ಒಂದು ರಾಜ್ಯ ಮಟ್ಟದಲ್ಲಿ ನೋಡಿದ್ರೆ ಒಂದು ಕುಟುಂಬ ಅನ್ನೋದು ಸಾಲದನ ಭಾಳ ಸಣ್ಣ ಒಂದು ಏನಪ್ಪ ಅಂತಂದ್ರೆ ಯೂನಿಟ್ ಅದು. ಆ ಕುಟುಂಬದ ಮೂಲಕ ಪೂರ್ತಿಯಾಗಿ ರಾಜ್ಯ ಮಟ್ಟದಿಂದ ರಾಜಕೀಯ ಪಕ್ಷ ಕಟ್ಟಿರ್ತೀರ್ತಾರೆ ಅನ್ನುವಂಥ ಒಂದು ಕಟ್ಟಿದ್ದೀವಿ, ಉಳಿಸ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ನಿಜವಾಗಿ ಅವರ ಛಲ ಮೆಚ್ಚುವಂಥದ್ದು. ಆದರೂ ಸಹಿತ ಕಾಲನ ಹೊಡೆತಕ್ಕ ತಡೆದಿದ್ದ ಅನ್ನುವಂಥದ್ದು. ಯಾಕಂದರೆ ಇವತ್ತು ನೋಡಿರಿ, ಕಾಂಗ್ರೆಸ್ ಹೌದು ನೆಹರು ಕುಟುಂಬದ ಆಡಳಿತದಲ್ಲಿ ಬಂತು, ಅದರಲ್ಲಿ 2 ಮಾತಿಲ್ಲ. ಅದ ನಂತರ ಇಂದಿರಾ ಗಾಂಧಿಯವರು ಬಂದರು, ಆಮೇಲೆ ರಾಜೀವ್ ಗಾಂಧಿಯವ್ರು ಬಂದರು, ಈಗ ಬಂದು ಅದು P ನರಸಿಂಹರ ಕಾಲಕ್ಕೆ, ಆದ ನಂತರದ ಕಾಲದಲ್ಲೇ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಅದು ನಿಧಾನಕ್ಕೆ ಕುಟುಂಬ ಬಿಟ್ಟುಕೊಂಡು ಹೊರಗೆ ಬರಲಿಕ್ಕೆ ಹತ್ತು.
ಈಗ ಕುಟುಂಬದಲ್ಲೇ ಅದು ಇಲ್ಲಂತಲ್ಲ, ಆದರೆ ಅಧಿಕಾರದಲ್ಲಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೇಕು. ಅದೊಂದು ದೊಡ್ಡ ಕುಟುಂಬದ ರಾಷ್ಟ್ರ ಮಟ್ಟದಲ್ಲೇ ನೆಹರು ಅವರ ಕುಟುಂಬ ಏನಪ್ಪ ಅಂದ್ರೆ ಭಾಳ ದೊಡ್ಡದು ಅನ್ನುವಂಥದ್ದು ನಾವು ಕೇಳಿದ್ದೀವಿ, ಇವತ್ತು ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ರಾಹುಲ್ ಗಾಂಧಿ ನಂತರ ಯಾರು, ಅಷ್ಟೊಳಗೆ ಪ್ರಿಯಾಂಕಾ ವಾಡ್ರಾ ಇದ್ದಾರೆ, ಗಾಂಧಿ ಇದ್ದಾರೆ, ಎಲ್ಲ ಸರಿ. ಆದರೆ ಬಿ ಜೆ ಪಿಯಿಂದ ಅಧಿಕಾರನ ತಕ್ಕೊಳ್ಳೋದು ಎಷ್ಟು ಕಷ್ಟದ ಕೆಲಸ. ಯಾಕಂದ್ರೆ ಬಿ ಜೆ ಪಿ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ಅವ್ರು ಏನೂ ಇರಲಿ, ಕುಟುಂಬ ರಾಜಕೀಯ ಇರಲಿ, ಮತ್ತೊಂದಿರಲಿ, ಮುಗಿದೊಂದಿರಲಿ, ಅಲ್ಲೇ ಒಂದು ಸಂಘಟನೆ ಅದ ಆರ್ ಎಸ್ ಎಸ್ ಸಂಘಟನೆ ಒಂದು ದೊಡ್ಡ ಸಮುದಾಯ ಬರ್ತದೆ. ಆರ್ ಎಸ್ ಎಸ್ ಇದ್ದಂಗೆ ಬಂದಿದ್ದಂಥವ್ರು ಒಬ್ಬರ ಬಂದ ಬರ್ತಿರ್ತಾರೆ. ಅವ್ನು ದೊಡ್ಡ ವೈಶಾಲ್ಯತೆ ಪಡೋದು. ಅದು ಈ ವೈಶಾಲ್ಯತೆ ಕಾಂಗ್ರೆಸ್ನಲ್ಲೇ ರಾಹುಲ್ ಗಾಂಧಿ ಅವ್ರ ನಂತರ ಯಾರು ಅನ್ನೋದು ಇವತ್ತು ಪ್ರಶ್ನೆ ಕಾಡ್ತಾ ಇದೆ ನಿಧಾನಕ್ಕೆ. ಅದೇ ಪ್ರಿಯಾಂಕಾ ವಾಡ್ರಾಗಿ ನಾವು ವಾದ ಮಾಡ್ತೀವಿ, ಆದರೆ ಇನ್ನು ಗೆಲ್ಲಬೇಕಲ್ಲ, ಜನ ನಂಬಬೇಕಲ್ಲ ಅನ್ನೋಂಥ ಒಂದು ಪ್ರಶ್ನೆ ಉಳ್ಳೋದು. ಅದೇನೋ ಆಗಲಿ, ಅದೆಲ್ಲಕ್ಕಿಂತ ಹೆಚ್ಚಿಗೆ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ಮಾತಾಡುವಂಥ ಮಾತುಗಳನ್ನು ಗಮನಿಸಿದಾಗ ಇಲ್ಲೇ ಜೆ ಡಿ ಎಸ್ಗೆ ಎಲ್ಲಿವರೆಗೆ ಅಂತೇಳಿ, ಆದರೂ ತನ್ನ ಒಗರನ್ನು ಬಿಟ್ಟುಕೊಡ್ತಾ ಇಲ್ಲ. ತನ್ನ ಈಗಾಗಲೇ ನಾವು 25 ವರ್ಷ ಮಾಡಿದ್ದೀವಿ, ನಾವು ಇನ್ನೂ ಆಳ್ತೀವಿ ಅನ್ನೋಂಥ ಮಾತನ್ನು ಬಿಟ್ಟುಕೊಡ್ತಾ ಇಲ್ಲ, ಹೋರಾಟ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇತ್ತೀಚೆಗೆ ಒಂದಿಷ್ಟು ದೊಡ್ಡ ಸುದ್ದಿ ಇದ್ದಿದ್ದು ಜಮೀರ್ ಅಹಮದ್ ಖಾನ್ ಬರ್ತಾರೇನೋ ಅಂತೇಳಿ. ಯಾಕಂದ್ರೆ ಜೆ ಡಿ ಎಸ್ ಇದ್ದಿದ್ದು ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದಾಗೆ ಇಲ್ಲಿಯ ಸ್ಥಾನಿಕ ಮುಸ್ಲಿಮರು ಭಾಳಷ್ಟು ಅಲ್ಲಿಯ ಜೆ ಡಿ ಎಸ್ ಜೊತೆಗೆ ಗೆಳೆತನ ಬಿಟ್ಟಿದ್ರು. ಈ ಕಾರಣಕ್ಕನ ಇವತ್ತು ಮುಸ್ಲಿಂ ಲೀಡರ್ಗಳು ಅವ್ರಿಗೆ ಬೇಕಾಗಿದ್ದಾರೆ. ಆದ್ರೆ ಇತ್ತು ಬಿ ಜೆ ಪಿನ ಬಿಡ್ದಂಗೆ ಅದು ಹಿಡ್ಕೊಳ್ಳೋಂಥ ಪರಿಸ್ಥಿತಿನೂ ಇವತ್ತು ಜೆ ಡಿ ಎಸ್ಗೆ ಇರೋದ್ರಿಂದಾಗೆ ಈ ಸಂದರ್ಭ ನಮ್ಮ ಜಹೀರ್ ಅಹಮದ್ ಖಾನ್ ಅವರು ಬರ್ಬೋದಾ ಅಂತ ಸುದ್ದಿ ಇದ್ದಾಗ ಅದಕ್ಕೊಂದು ಉತ್ತರ ಕೊಡ್ತಾರೆ ಇಂಡೈರೆಕ್ಟಾಗಿ. ಏನಪ್ಪ ಅಂತಂದರೆ, ಕಾರ್ಯಕರ್ತರು ಪಕ್ಷ ಕಟ್ಟಿದ್ದಾರೆ, ಯಾರೇ ಪಕ್ಷಕ್ಕೆ ಬಂದರೂ ಕರೆದುಕೊಳ್ಳೋ ಸನ್ನಿವೇಶ ಇಲ್ಲ, ಬೇಕಾದ್ರೆ ಬರಲಪ್ಪ ಅಂತ ಅನ್ನೋ ಸನ್ನಿವೇಶ ನಮಗೇನಿಲ್ಲಪ್ಪ, ನಾವು ನಡೆದ್ವಿ. ಅವರು ಪಕ್ಷ ಬಿಟ್ಟಿದ್ದು ಯಾವಾಗ, ಯಾವ ಕಾರಣಕ್ಕೆ ಬಿಟ್ಟರು, ಬಿಡುವ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ಪರಿಗಣಿಸಿ ಪಕ್ಷದ ವರಿಷ್ಠರು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಆ ವ್ಯಕ್ತಿ ಬಗ್ಗೆ ಏನು ತೊಗೊಳಿದ್ರು ಸಹಿತ ನಾವು ಎಚ್ಚರಿಕೆ ತೊಗೋಬೇಕಾಗಿತ್ತು ಅಂತ. ಇದರರ್ಥ ನಾವು ತೊಗೊಳ್ಳೋದಿಲ್ಲ, ಬಾಗಿಲು ಮುಚ್ಚಿದ್ದೀನೋ ಏನು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಮುಸ್ಲಿಮರ ಒಂದು ವೋಟ್ ಕ್ಯಾಚ್ ಮಾಡೋ ಸಲುವಾಗಿ ಈಗ ಹೇಗೋ 3 ಮಂದಿ ಮೇಲೆ ಕಾಂಗ್ರೆಸ್ನಲ್ಲೇ ಸಹಜವಾಗಿ ಮುಸ್ಲಿಮರಿಗೆ ಆ 3 ಮಂದಿನ ಇಬ್ಬರನ್ನ ಹೊರಗೆ ಹಾಕಿ 3ನೇ ನಮ್ಮ ಜಮೀರ್ ಅಹಮದ್ ಖಾನ್ ಹೊರಗೆ ಹಾಕೊಂಡಂಥ ಸನ್ನಿವೇಶದಲ್ಲೇ ಜಮೀರ್ ಅಹಮದ್ ಖಾನ್ರು, ನಜೀರ್ ಅಹಮದ್ ಅವರು, ಇನ್ನೊಬ್ಬ ಜಬ್ಬಾರ್ ಅವರು ಬರ್ಬೋದೇನೋ ಈ ಪಾರ್ಟಿಗೆ ಅನ್ನೋ ಸಂದರ್ಭದಲ್ಲಿ ನಿಖಿಲ್ ನಮ್ಮ ಕುಮಾರಸ್ವಾಮಿ ಮಾತು ಭಾಳ ಮಹತ್ವವನ್ನು ಪಡ್ಕೊಳ್ತದೆ. ಆ ದಿಶೆಯಲ್ಲೇ ಮೋಸ್ಟ್ಲಿ ಅವ್ರು ತೊಗೊಳ್ಳಿಕ್ಕಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಬಟ್ ನೋಡ್ಬೇಕು ಏನಾಗ್ತದೆ ಅಂತ. ಅದೇನೋ ಆಗಲಿ, ಇವತ್ತು ಜೆ ಡಿ ಎಸ್ ಇದ್ದಿದ್ದು ಇನ್ನೂ ತನ್ನ ಜೀವಂತಿಕೆಯನ್ನು ದೊಡ್ಡದಾಗಿ ಬೆಳೆಸಬೇಕು, ದೊಡ್ಡದಾಗಬೇಕು ಅನ್ನೋದು ಹಂಬಲ ಮಾತಾಡಲು ಇರೋದು ಮಾತ್ರ ಮೆಚ್ಚುವಂಥದ್ದು. ಪಕ್ಷ ಅಂದುಕೊಂಡಷ್ಟು ಕಟ್ಟೋದು ಭಾಳ ಸರಳ ಕೆಲಸ ಅಲ್ಲ. ಯಾಕಂದರೆ ಎಂಥ ಮಹನೀಯರು ಪ್ರಯತ್ನ ಮಾಡಿ ಹೋದರು, ಕನ್ನಡ ಪಕ್ಷ ಕಟ್ಟಬೇಕು, ಮತ್ತೇನು ಮಾಡಬೇಕು ಅಂತ ದುಡ್ಡು ಹಾಕಿದ್ರು, ನೋಡಿದರು. ಒಂದು ಪ್ರಾದೇಶಿಕ ಪಕ್ಷ ಆಗೋದು ಭಾಳ ಕಷ್ಟ ಅದ. ಅಂಥದ್ರಲ್ಲೇ ಒಂದಿಷ್ಟು ಹಿಂದಿನ ರಾಮಕೃಷ್ಣ ಹೆಗಡೆ ಆಗಿರ್ಬೋದು, ಜೆ ಎಚ್ ಪಟೇಲ್ರಾಗಿರ್ಬೋದು, ಚಂದ್ರಶೇಖರ್ ಅವರಾಗಿರ್ಬೋದು, ಮೂಲತಃ ಮೊರಾರ್ಜಿ ದೇಸಾಯಿ ಅವರಾಗಿರ್ಬೋದು, ಅಂಥವ್ರೆಲ್ಲರ ಸಂಪರ್ಕದಲ್ಲಿ ಬಂದಂಥ ದೇವೇಗೌಡರಿಂದಾಗೆ ಅದು ಅವರ ಒಬ್ಬೊಬ್ಬರು ಬಿಟ್ಟು ಹೋದಂಗೆ ಕೊನೆಗೆ ಬಂದು ಕುಟುಂಬ ಒಂದು ಪಕ್ಷ ಉಳಿದದ್ದು ಇವತ್ತು ನೋಡ್ತಾ ಇದ್ದೀವಿ. ಹೀಗಾಗಿ ಹಿಂದಿನ ಇತಿಹಾಸದಿಂದಾಗಿ ಇವತ್ತಿದು ಉಳಿದದ ಅನ್ನುವಂಥ ಅಷ್ಟ ಸತ್ಯದ. ಇನ್ನು ಇದನ್ನು ಉಳಿಸಬೇಕಾಗಿದ್ದೇನು ಅಂತಂದರೆ ಅಷ್ಟ ಪ್ರಬಲವಾಗಿ ಬೇರೆಯವ್ರನ್ನ ಸಹಿತ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಭಾಳ ಉತ್ತಮ. ಅವ್ರಿಗೆ ಅನ್ನಿಸ್ಬೋದು, ಇಲ್ಲಂತಲ್ಲ, ಜೆ ಡಿ ಎಸ್ದವ್ರಿಗೆ ಅಥವಾ ನಮ್ಮ ನಿಖಿಲ್ ಅವ್ರಿಗೆ ಅಥವಾ ಕುಮಾರಸ್ವಾಮಿ ಅವ್ರಿಗೆ ಇಲ್ಲ ಯಾರು ಹೋದ್ರೂ ನಮ್ಗೆ ನಡೀತದಪ್ಪ ಅಂತ ಏನೋ ಅನಿಸಿರ್ಬೋದು. ಆದರೆ ಹಿಂದೆ ಇತಿಹಾಸದ ಅದ್ರ ಜೊತೆಗೆ ಒಂದಿಷ್ಟು ಆಳಿದ ಅನುಭವ ಅದ. ಆದರೆ ದೇವೇಗೌಡರು ಹೋದ ಮೇಲೆ ಯಾರಪ್ಪ ಅನ್ನುವಂಥದ್ದು ಮಾತ್ರ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ದೊಡ್ಡ ಆಲದ ಮರ ಅದ, ಆ ಆಲದ ಮರದ ಕೆಳಗೆ ಇವರೆಲ್ಲರೂ ಇದ್ದಾರೆ. ಇಂಥ ಒಂದು ಪಕ್ಷಕ್ಕೆ ಇನ್ನೂ ಅನೇಕ ಮಹಿಳೆಯರನ್ನು ತೊಗೊಳ್ಬೇಕಾಗ್ತದೆ. ಆದರೂ ಒಂದು ಅವ್ರ ಕಿರಿಕಿರಿ ಕಾಣುವಂಥದ್ದು ಏನಪ್ಪ ಅಂತಂದ್ರೆ ಜೆ ಡಿ ಎಸ್ ಈ ಕುಟುಂಬ ಪಕ್ಷದವ್ರಿಗೆ ಯಾರು ಬಂದವರೆಲ್ಲ ತಮಗೆ ವಿರೋಧವಾಗಿ ಹೋಗಿದ್ದಾರೆ. ಸ್ವತಃ ಇಲ್ಲೇ ನಮ್ಮ ಸಿದ್ದರಾಮಯ್ಯ ಸಹಿತ ನಮ್ಮ ಕೈ ಕೊಟ್ಟು ಹೋದ್ರು ಅಂತ ಒಳಗೂ ಅದು ಯಾರು ಬೇಡಪ್ಪ ನಾವು ನಡೆಸ್ಕೊಂಡು ಹೋಗೋಣ ಅಂತ ಭಾವನೆ ಇರ್ಬೋದು. ಬಟ್ ಒಮ್ಮೆ ಪೂರ್ತಿಯಾಗಿ ಮುಚ್ಚಿ ಹೋಯ್ತಂದ್ರೆ ಪಾರ್ಟಿ ಮೀನ್ಸ್ ನಿಮ್ಗೆ ಗೊತ್ತು ಅದ ಹಲವ ಸಿದ್ಧಾಂತವಾದಿಗಳನ್ರಿ ಅಥವಾ ನಾಯಕರನ್ರಿ ಅಲ್ಲಿದ್ದಾಗ ಒಂದು ಪಾರ್ಟಿಗೆ ಹೊಸತನ ಬರ್ತಾ ಇರ್ತದೆ. ಇಲ್ಲಾಂದ್ರೆ ನಿಧಾನಕ್ಕೆ ಅದು ಇವತ್ತು ಹಲವು ಕಾಂಗ್ರೆಸ್ ಆಗಿದ್ದಾವೆ. ಕಾರಣ ಕುಟುಂಬ ರಾಜಕಾರಣದಿಂದಾಗೆ ಇದು ಇನ್ನು ಎಲ್ಲಿವರೆಗೆ ನಡಿಬೋದು ಕಾಂಗ್ರೆಸ್ಸದ್ದು ಮತ್ತು ಜೆ ಡಿ ಎಸ್ ಎಲ್ಲಿವರೆಗೆ ನಡಿಬೋದು ಇದನ್ನು ಭವಿಷ್ಯ ಹೇಳಬೇಕು. ಅದಕ್ಕೆ ಆದರೂ ಇವರು ಸಾಹಸ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ದೇವೇಗೌಡರು ಈ ಪ್ರಯತ್ನ
ಎಷ್ಟು ಮಟ್ಟಿಗೆ ಯಶಸ್ವಿಯಾದೀತು ಅನ್ನೋದನ್ನು ನೋಡ್ತಾ BJP ಜೊತೆಗೆ ಮೈತ್ರಿ ಅಷ್ಟೇ, ನಮ್ಮ ಸಿದ್ಧಾಂತ ರಾಜಿ ಇಲ್ಲ ಅನ್ನುವಂಥ ಮಾತಿಗೆ ಇದೆಲ್ಲಿವರೆಗೆ ಉಳಿಬೋದು ಅನ್ನೋ ಸಹಿತ ನೋಡೋಣ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.